ಯಾರಾದರೂ ನಿಮಗೆ ಚೆಕ್ ಕೊಟ್ಟಿದ್ದಾರೆ, ನೀವು ಬ್ಯಾಂಕಿಗೆ ಡಿಪಾಸಿಟ್ ಮಾಡಿದ್ರಿ ಅಂದ್ರೆ ಬ್ಯಾಂಕ್ ಹೇಳ್ತಿದೆ ಚೆಕ್ ಬೌನ್ಸ್ ಆಗಿದೆ, ಈಗ ಏನು ಮಾಡಬೇಕು? ಪೊಲೀಸ್ ಕೇಸ್ ಮಾಡಬೇಕಾ? ಚೆಕ್ ಕೊಟ್ಟ ವ್ಯಕ್ತಿಗೆ ಜೈಲ್ ಆಗುತ್ತಾ? ಮೊದಲು ಒಂದು ಇಂಪಾರ್ಟೆಂಟ್ ಥಿಂಗ್, ಭಾರತದಲ್ಲಿ ಚೆಕ್ ಬೌನ್ಸ್ಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಸೆಕ್ಷನ್ 138 ಅಪ್ಲೈ ಆಗಬಹುದು. ಆದರೆ ಪ್ರತಿ ಚೆಕ್ ಬೌನ್ಸ್ಗೂ ಕ್ರಿಮಿನಲ್ ಕೇಸ್ ಆಗಲ್ಲ. ಚೆಕ್ ಒಂದು ಲೀಗಲಿ ಎನ್ಫೋರ್ಸಬಲ್ ಡೆಟ್ ಲೈಬಿಲಿಟಿಗಾಗಿ ಕೊಟ್ಟಿರಬೇಕು ಮತ್ತು ಮುಖ್ಯವಾಗಿ ಅಕೌಂಟ್ನಲ್ಲಿ ಇನ್ಸಫಿಷಿಯೆಂಟ್ ಫಂಡ್ಸ್ ಇದ್ದು ಬೌನ್ಸ್ ಆಗಿರಬೇಕು. ಕನ್ವಿಕ್ಷನ್ ಆದರೆ 2 ವರ್ಷಗಳವರೆಗೆ ಜೈಲ್ ಅಥವಾ ಚೆಕ್ ಅಮೌಂಟ್ನ 2 ಪಟ್ಟುವರೆಗೆ ಫೈನ್ ಅಥವಾ ಎರಡೂ ಆಗಬಹುದು. ಆದರೆ ಇಲ್ಲಿ ಟೈಮ್ ಲೈನ್ ತುಂಬಾ ಇಂಪಾರ್ಟೆಂಟ್. ಚೆಕ್ ಡೇಟ್ನಿಂದ 3 ತಿಂಗಳ ಒಳಗಾಗಿ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಬೇಕು. ಚೆಕ್ ಬೌನ್ಸ್ ಆದಮೇಲೆ ರಿಟರ್ನ್ ಮೆಮೊ ಸಿಕ್ಕ ದಿನದಿಂದ 30 ದಿನಗಳೊಳಗೆ ಲೀಗಲ್ ನೋಟಿಸ್ ಕಳಿಸಬೇಕು. ಚೆಕ್ ಕೊಟ್ಟ ವ್ಯಕ್ತಿಗೆ ಪೇಮೆಂಟ್ ಮಾಡಲು 15 ದಿನಗಳ ಸಮಯ ಇರುತ್ತದೆ. ಆ 15 ದಿನದಲ್ಲಿ ಪೇಮೆಂಟ್ ಆಗದಿದ್ದರೆ ನಂತರ 30 ದಿನಗಳೊಳಗಾಗಿ ಕಂಪ್ಲೇಂಟ್ ಫೈಲ್ ಮಾಡಬೇಕು. ಒಂದು ಡೆಡ್ಲೈನ್ ಮಿಸ್ ಆದರೂ ನಿಮ್ಮ ಲೀಗಲ್ ಆಕ್ಷನ್ಗೆ ಸಮಸ್ಯೆಯಾಗಬಹುದು. ಹಾಗಾಗಿ ಚೆಕ್ ಬೌನ್ಸ್ ಆದರೆ ಡಿಲೇ ಮಾಡಬೇಡಿ. ಚೆಕ್, ರಿಟರ್ನ್ ಮೆಮೊ, ಲೀಗಲ್ ನೋಟಿಸ್ ಮತ್ತು ಡೆಲಿವರಿ ಪ್ರೂಫ್ ಎಲ್ಲವನ್ನೂ ಸುರಕ್ಷಿತವಾಗಿ ಇಟ್ಟುಕೊಳ್ಳಿರಿ. ಟೈಮ್ ಲೈನ್ ಗೊತ್ತಿರಲಿ, ಡಾಕ್ಯುಮೆಂಟ್ಸ್ ರೆಡಿ ಇರಲಿ, ರೈಟ್ ಟೈಮ್ಗೆ ಆಕ್ಷನ್ ತೆಗೆದುಕೊಳ್ಳಿ.